ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮುಗಿದರೂ ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಜೋಡಿ ಬಗ್ಗೆ ಇರುವ ಚರ್ಚೆ ಮಾತ್ರ ನಿಲ್ಲುವ ಲಕ್ಷಣವೇ ಕಾಣುತ್ತಿಲ್ಲ. ಎಸ್, ಹೌದು ಸ್ನೇಹಿತರೆ, ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಡೆದ ಒಂದು ಸಣ್ಣ ಘಟನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಕಾರಣವಾಗಿದೆ. ಏನಪ್ಪಾ ಅಂದ್ರೆ, ವೇದಿಕೆ ಮೇಲೆ ಇದ್ದಾಗ ಗಿಲ್ಲಿ ನಟನ ಕೂದಲು ಸ್ವಲ್ಪ ಹರಡಿಕೊಂಡಿತ್ತು. ಅದನ್ನು ಗಮನಿಸಿದ ಕಾವ್ಯ ಶೈವ ಸಣ್ಣ ಸಿಗ್ನಲ್ ಕೊಟ್ಟು ಕೂದಲು ಸರಿಪಡಿಸಿಕೊಳ್ಳಿ ಅನ್ನೋ ರೀತಿ ಸೂಚನೆ ನೀಡಿದ್ದಾಳೆ. ಅದನ್ನು ಗಮನಿಸಿದ ಗಿಲ್ಲಿ ನಟ ಕೂಡ ತಕ್ಷಣ ಕೂದಲು ಸರಿಪಡಿಸಿಕೊಂಡಿದ್ದಾರೆ. ಅಷ್ಟೇ ಸಾಕು, ಇಷ್ಟು ದಿನ ಶಾಂತವಾಗಿದ್ದ ಅಭಿಮಾನಿಗಳು ಮತ್ತೆ ಆಕ್ಟಿವ್ ಆಗಿದ್ದಾರೆ ನೋಡಿ. ಇವರಿಬ್ಬರದು ಸೂಪರ್ ಜೋಡಿ, ಮದುವೆ ಆಗಬೇಕು, ಕಾವ್ಯ ಗಿಲ್ಲಿ ಬೆಸ್ಟ್ ಕಪಲ್ಸ್ ಅನ್ನೋ ಕಾಮೆಂಟ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಆದ್ರೆ ಇಲ್ಲಿ ಒಂದು ವಿಷಯ ಮುಖ್ಯವಾಗಿ ನಾವು ಗಮನಿಸಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇವರಿಬ್ಬರು ಲವ್ವರ್ಸ್ ತರ ವರ್ತಿಸಿರಲಿಲ್ಲ. ಗಿಲ್ಲಿ ನಟ ಕಾವು ಕಾವು ಅಂತ ತಮಾಷೆ ಮಾಡುತ್ತಿದ್ದು ಮಾತ್ರ ಅಭಿಮಾನಿಗಳ ಗಮನ ಸೆಳೆದಿತ್ತು. ಆದರೆ ಕಾರ್ಯಕ್ರಮ ಮುಗಿದ ನಂತರ ಗಿಲ್ಲಿ ನಟ ಸ್ಪಷ್ಟವಾಗಿ ಹೇಳಿದ್ದು ಏನು ಗೊತ್ತಾ? ನಾವಿಬ್ಬರು ಸ್ನೇಹಿತರು ಮಾತ್ರ, ಅದಕ್ಕಿಂತ ಹೆಚ್ಚೇನು ಇಲ್ಲ ಅಂತ. ಆದ್ರೆ ಅಭಿಮಾನಿಗಳು ಕೇಳೋ ಮಾತೇ ಬೇರೆ. ಕಾವ್ಯ ನಮಗೆ ತುಂಬಾ ಇಷ್ಟ, ಇವರಿಬ್ಬರ ಮದುವೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಗಿಲ್ಲಿ ನಟನ ತಾಯಿ ಕೂಡ ನಮ್ಮ ಮಗ ಯಾರನ್ನ ಇಷ್ಟಪಟ್ಟರೂ ಅವರ ಜೊತೆ ಮದುವೆ ಮಾಡುತ್ತೇವೆ ಅಂತ ಹೇಳಿಕೆ ನೀಡಿದ್ದರು. ಹೀಗಾಗಿ ಇದೀಗ ಮತ್ತೆ ಒಂದು ಪ್ರಶ್ನೆ, ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ನಿಜವಾಗಿಯೂ ಒಂದಾಗ್ತಾರಾ ಅಥವಾ ಇದು ಅಭಿಮಾನಿಗಳ ಆಸೆ ಅಷ್ಟೇನಾ? ಆಸೆ ಆಸೆಯಾಗಿ ಉಳಿಯುತ್ತಾ? ಈ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.